ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಆ ರಿಸಲ್ಟ್ಗೆ ಈಗ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಅಭ್ಯರ್ಥಿಗಳ ಎದೆಯಲ್ಲಿ ಈಗ ಢವಢವ ಶುರುವಾಗ್ತಾ ಇದೆ. ನಾಳೆ ಮೂರು ಕ್ಷೇತ್ರಗಳಲ್ಲಿ ಮತ ಎಣಿಕೆಯ ಕಾರ್ಯ ಆರಂಭ ಆಗುತ್ತೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ ಕ್ಷೇತ್ರಗಳ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ಗೆ ಈಗ ಕೌಂಟ್ ಡೌನ್ ಶುರುವಾಗ್ತಾ ಇರುವಂಥದ್ದು. ಸಹಜವಾಗಿ ಅಭ್ಯರ್ಥಿಗಳ ಎದೆಯಲ್ಲಿ ಡಬಡಬ ಶುರು ಆಗುತ್ತೆ. ಏನು ಬರಬಹುದು, ಯಾರ ಪರವಾಗಿ ಮತದಾರರ ನಿರ್ಧಾರ ಇರುತ್ತೆ ಅಂತ. ನಾಳೆ ಒಂದೇ ದಿನ, ಅಂದರೆ ಇವತ್ತು ಒಂದೇ ದಿನ, ನಾಳೆ ಬೆಳಗ್ಗೆಯಿಂದ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಮತ ಎಣಿಕೆಯ ಕಾರ್ಯ ಆರಂಭ ಆಗುತ್ತೆ. ಸಹಜವಾಗಿ ಮೂರು ಕ್ಷೇತ್ರ ಅಂತ ಬಂದಾಗ ಕುತೂಹಲ ಇರುವಂಥ ಕ್ಷೇತ್ರ ಮೂರು ಕೂಡ, ಒಳ್ಳೆ ಪೈಪೋಟಿ ಇರುವಂಥ ಕ್ಷೇತ್ರಗಳು ಮೂರು. ಚನ್ನಪಟ್ಟಣ ಆಗಿರಬಹುದು, ಸಂಡೂರು, ಶಿಗ್ಗಾವಿ ಕ್ಷೇತ್ರದ ಫಲಿತಾಂಶ, ಅದರ ರಿಸಲ್ಟ್ ನಾಳೆ ಇದೆ. ಸಹಜವಾಗಿ ಹೆಚ್ಚು ಕುತೂಹಲ ಇದೆ, ಏನು ಇರಬಹುದು, ರಿಸಲ್ಟ್ ಏನು ಬರಬಹುದು ಅಂಥೇಳಿ. ಆದರೆ ಕೆಲವೊಂದಿಷ್ಟು ಸಂಸ್ಥೆ ಮಾಡಿರುವಂತಹ ಪೋಲ್ ಇದಾವಲ್ಲ, ಎಕ್ಸಿಟ್ ಪೋಲ್ಗಳು, ಭವಿಷ್ಯವನ್ನು ಕೂಡ ಈಗಾಗಲೇ ನುಡಿದಿರುವಂಥದ್ದು. ಅದರ ಫಲಿತಾಂಶವನ್ನು ಬಹುತೇಕ ಮೂರು ಉಪಚುನಾವಣೆಯ ಕ್ಷೇತ್ರಗಳು ಏನಿದಾವಲ್ಲ, ಅದರಲ್ಲಿ 2 BJP ಅಂತ ಹೇಳ್ತಾ ಇದೆ, ಅದರಲ್ಲಿ 1 ಕಾಂಗ್ರೆಸ್, ಅದು ಸಂಡೂರು. 2 ಕ್ಷೇತ್ರಗಳು ಅಂದರೆ ಉಪಚುನಾವಣೆಯ ಕ್ಷೇತ್ರಗಳು ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಅಂತ ಹೇಳಿದಾಗ CM ಮಕ್ಕಳು, ಇಬ್ಬರು ಮಾಜಿ CM ಮಕ್ಕಳು, ಅವರೇ ಗೆಲುವನ್ನು ಸಾಧಿಸ್ತಾರೆ ಅಂತ. ಅಭ್ಯರ್ಥಿಗಳಲ್ಲಿ ಗೆಲುವು ಮತ್ತು ಸೋಲಿನ ಲೆಕ್ಕಾಚಾರ ಆರಂಭ ಆಗಿದೆ. ಗೆಲುವು ಸೋಲಿನ ಬೆಟ್ಟಿಂಗ್ ಭರಾಟೆ ಅಂತೂ ಜೋರಾಗಿದೆ. ಬೆಟ್ಟಿಂಗ್ ಭರಾಟೆಗೆ ಚನ್ನಪಟ್ಟಣವೇ ಎಲ್ಲರ ಫೇವರೇಟ್. ಇವತ್ತು ಸಂಜೆಯಿಂದಲೇ ಮೂರು ಕ್ಷೇತ್ರದಲ್ಲಿ 144 ಸೆಕ್ಷನ್ ಜಾರಿಯಾಗತ್ತೆ. ಮೂರು ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶದತ್ತ ಈಗ ಎಲ್ಲರ ಚಿತ್ತ ಇರುವಂಥದ್ದು. ಸಾಕಷ್ಟು ಕುತೂಹಲ ಇರುವಂಥ ಕ್ಷೇತ್ರ. ಯಾಕೆಂದರೆ ಎರಡೂ ಪಕ್ಷಕ್ಕೆ, ಮೂರು ಪಕ್ಷಕ್ಕೂ ಕೂಡ ಒಂಥರ ಜಿದ್ದಾಜಿದ್ದಿನ ಕಣ ಇದು. ಮೂರು ಕ್ಷೇತ್ರಗಳು, ಮೂರು ಕ್ಷೇತ್ರ, ಮೂರು ಪಕ್ಷಗಳು, ಮೂರು ಅಭ್ಯರ್ಥಿಗಳು. ಚುನಾವಣೆ ಯಾಕಾಯಿತು? ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅಲ್ಲಿ ಲೋಕಸಭೆಗೆ ಆಯ್ಕೆಯಾಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಚುನಾವಣೆ ಆಯಿತು. ಈಗ ಅದರ ರಿಸಲ್ಟ್ ಬರಬೇಕು. ನಾಳೆ ಅದರ ರಿಸಲ್ಟ್ ಇದೆ. ರಿಸಲ್ಟ್ ಬರುವ ಮುನ್ನವೇ ಕಾರ್ಯಕರ್ತರಲ್ಲಿ ಅಥವಾ ಅಲ್ಲಿರುವಂಥ ಜನರಲ್ಲಿ ಮಾತುಕತೆ, ಟಾಕ್ ಫೈಟ್ ಏನು ಅಂತಂದರೆ ಇಂಥವರೇ ಈ ಕ್ಷೇತ್ರವನ್ನು ಗೆಲ್ತಾರೆ ಅಂತ ಬೆಟ್ಟಿಂಗ್ ಶುರುವಾಗ್ತಾ ಇದೆ. ಇಷ್ಟು ಮತಗಳ ಅಂತರದಿಂದ ಈ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ, ನಂದು ಇಷ್ಟು ಬೆಟ್ಟಿಂಗು, ನಾನು ಇಷ್ಟು ದುಡ್ಡನ್ನು ಕಟ್ತೀನಿ ಅಂತೇಳಿ ಈ ಬೆಟ್ಟಿಂಗ್ ಭರಾಟ ಇದೆಯಲ್ಲ, ಜೋರಾಗಿ ನಡೀತಾ ಇದೆ. ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ 144 ಸೆಕ್ಷನ್ ಜಾರಿ ಮಾಡಲಾಗ್ತಾ ಇದೆ ಮೂರು ಕ್ಷೇತ್ರದಲ್ಲೂ ಕೂಡ. ಅಂದರೆ ಈ ಮತ ಎಣಿಕೆಯ ಸರ್ವೆ ಏನಿರುತ್ತಲ್ಲ, ಅಂದರೆ ಮತ ಎಣಿಕೆಯ ಸುತ್ತಲೂ ಕೂಡ ಅಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗತ್ತೆ. ಅಲ್ಲಿ ಸೆಲೆಬ್ರೇಷನ್ ಇರಬಾರ್ದು ಮತ್ತು ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಅಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಆದರೆ ಸರ್ವೆ ಹೇಳ್ತಾ ಇರುವಂಥದ್ದು ಮೂರು ಕ್ಷೇತ್ರದ ಪೈಕಿ 2 ಕ್ಷೇತ್ರ BJP ಗೆಲ್ಲುತ್ತೆ ಅಂಥೇಳಿ. ಗೊತ್ತಿಲ್ಲ, ಅಂತಿಮವಾಗಿ ನಾಳೆ ಅದರ ರಿಸಲ್ಟ್ ಬರುತ್ತೆ. ಅದರಲ್ಲಿ 2 ಕ್ಷೇತ್ರ BJP ಅನ್ನುವಂಥದ್ದು ಇದೆಯಲ್ಲ, ಚನ್ನಪಟ್ಟಣ ಈ ಬಾರಿ ನಿಖಿಲ್ಗೆ ಹೋಗುತ್ತೆ. ಆ್ಯಂಡ್ ಶಿಗ್ಗಾವಿ ಭರತ ಬೊಮ್ಮಾಯಿ ಇಬ್ಬರು ಕೂಡ ಮಾಜಿ CMಗಳ ಮಕ್ಕಳೇ. ಅಂದರೆ ಇಲ್ಲಿ ಒಂದು ಅರ್ಥವನ್ನು ಮಾಡ್ಕೊಳ್ಬೇಕು, ಮತದಾರರು ಕುಟುಂಬ ರಾಜಕಾರಣಕ್ಕೆ ಓಕೆ ಅಂತ ಹೇಳಿದ್ದಾರೆ ಅಂಥೇಳಿ, ಸಹಮತ ನೀಡಿದ್ದಾರೆ ಅಂತ. ಆದರೆ ಸಂಡೂರು ಅಂತ ಬಂದಾಗ ಅಲ್ಲಿ BJP ಸೋಲತ್ತೆ, ಅನ್ನಪೂರ್ಣ ಅವರು ಗೆಲ್ತಾರೆ ಅನ್ನುವಂಥ ಸಮೀಕ್ಷೆ ಹೇಳ್ತಾ ಇದೆ. ಆದರೆ ರಾಜಕೀಯ ಹಿನ್ನೆಲೆ ಇಲ್ಲ ಯಾರಿಗೆ? ತುಕಾರಾಮ್ ಅವರಿಗೆ, ಇವರಿಗೆ ಹನುಮಂತಿಗೆ. ಅಲ್ಲಿ ಅನ್ನಪೂರ್ಣ ಅವರಿಗೆ ಗೆಲುವಾಗತ್ತೆ. ಸೊ ಅಲ್ಲಿ ಹನುಮಂತು ಅವರಿಗೆ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರೋದು ಸೋಲು, ಇಲ್ಲಿ ರಾಜಕೀಯ ಕುಟುಂಬ ರಾಜಕಾರಣಕ್ಕೆ ಗೆಲುವು ಅಂತ ಆ ಸಮೀಕ್ಷೆ ಹೇಳ್ತಾ ಇದೆ. ಗೊತ್ತಿಲ್ಲ, ನಾಳೆ ಅದರ ರಿಸಲ್ಟ್ ಗೊತ್ತಾಗತ್ತೆ. ಆದರೆ ಅದರ ಜೊತೆಗೆ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ. ಇಂಥವರು ಇಷ್ಟು ಮತಗಳ ಅಂತರದಿಂದ ಗೆಲ್ತಾರೆ, ಇವರೇ ಗೆಲ್ತಾರೆ, ಅವರು ಸೋಲ್ತಾರೆ ಅಂಥೇಳಿ ಅವರವರಲ್ಲೇ ಬೆಟ್ಟಿಂಗ್ ಜೋರಾಗಿ ನಡೀತಾ ಇದೆ. ಸೊ ಇದನ್ನು ತಡೆ ಹಿಡಿಯೋದಕ್ಕೆ 144 ಸೆಕ್ಷನ್, ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು, ಅಹಿತಕರ ಘಟನೆ ಆಗಬಾರ್ದು ಅಂಥೇಳಿ ಮೂರು ಕ್ಷೇತ್ರದಲ್ಲೂ ಕೂಡ ಅಲ್ಲಿ 144 ಸೆಕ್ಷನ್ ಇರುತ್ತೆ. ಸೊ ಕಾದು ನೋಡಬೇಕು. ಕುತೂಹಲ ಇರುವಂಥ ಕ್ಷೇತ್ರಗಳು ಮೂರು ಕ್ಷೇತ್ರ. ಯಾಕಂದರೆ ನಿಖಿಲ್ಗೆ ಗೆಲುವು ಬೇಕೇ ಬೇಕು. ಅದರಲ್ಲಿ ಚನ್ನಪಟ್ಟಣ ಅಂತ ಹೇಳಿದಾಗ ಯೋಗೇಶ್ವರ್ ಅವರಿಗೂ ಕೂಡ ಗೆಲುವು ಬೇಕಾಗತ್ತೆ. ಯಾಕಂದರೆ ಇಬ್ಬರೂ ಕೂಡ 2 ಬಾರಿ ಸೋಲನ್ನು ಕಂಡಿದ್ದಾರೆ.
ಸೊ ಹಂಗಾಗಿ ಮೂರನೇ ಸೋಲು ಯಾರಿಗೆ ಆ್ಯಂಡ್ ಮೊದಲ ಗೆಲುವು ಯಾರಿಗೆ ಅನ್ನುವಂಥದ್ದು. ನಿಖಿಲ್ಗೆ ಮೊದಲ ಗೆಲುವು ಸಿಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಜಮೀರ್ ಅವರ ಹೇಳಿಕೆ ಇದೆಯಲ್ಲ, ಅಲ್ಲಿಂದ ಏನಾದರೂ ಈ ರಿಸಲ್ಟ್ ರಿವರ್ಸ್ ಹೊಡಿತಾ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಒಪ್ಪಿಕೊಳ್ಳೋ ರೀತಿಯಲ್ಲಿ ಕೂಡ ಅವರ ಮಾತುಕತೆ ನಡೀತಾ ಇದೆ. ಗೊತ್ತಿಲ್ಲ, ಅಂತಿಮವಾಗಿ ರಿಸಲ್ಟ್ ಬರಬೇಕು. ಬಟ್ ಪೈಪೋಟಿ ಅಂತೂ ಚೆನ್ನಾಗಿದೆ. ಯೋಗೇಶ್ವರ್ ಆ್ಯಂಡ್ ನಿಖಿಲ್ಗೆ ಬಿ ಜೆ ಪಿಯಲ್ಲಿ ಇದ್ದರು ಯೋಗೇಶ್ವರ್, ಅಲ್ಲಿಂದ ಕಾಂಗ್ರೆಸ್ಗೆ ಜಂಪ್ ಮಾಡಿದರು. ಡಿ ಕೆ ಸುರೇಶ್ ಆಗಿರ್ಬೋದು, ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಒಂಥರ ಪ್ರತಿಷ್ಠೆಯ ಕಣ ಅದು. ಗೆಲ್ಲಬೇಕು, ಗೆದ್ದು ತಮ್ಮ ತಾಕತ್ತು ಏನು ಅನ್ನೋದನ್ನು ತೋರಿಸ್ಬೇಕು ಅಂಥೇಳಿ ಪಣ ತೊಟ್ಟಿದ್ರು ಇಬ್ಬರು ಅಣ್ಣ ತಮ್ಮಂದಿರು. ಬಟ್ ಅದು ಆಗತ್ತೆ ಇಲ್ಲ ಗೊತ್ತಿಲ್ಲ. ಆದರೆ ರಾಜಕೀಯ ಒಳನೋಟ, ರಾಜಕೀಯ ನಾಯಕರೇ ಮಾತನಾಡ್ತಾ ಇರುವಂಥದ್ದು, ಸಿ ಪಿ ಯೋಗೇಶ್ವರ್ ಅವರನ್ನು ಸೋಲಿಸೋದಕ್ಕೆ ಜಮೀರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಬಟ್ ಅದು ಎಷ್ಟರ ಮಟ್ಟಿಗೆ ಯಾರಿಗೆ ಪ್ಲಸ್ ಆಗುತ್ತೆ ಗೊತ್ತಿಲ್ಲ. ಬಟ್ ಇಬ್ಬರಿಗೂ ಅಷ್ಟೇ, ಜಮೀರ್ ಅವರ ಒಂದು ಬಣ್ಣದ ವಿಚಾರ, ವ್ಯಕ್ತಿಯ ಬಣ್ಣದ ಬಗ್ಗೆ ಏನು ಮಾತನಾಡಿದಾರಲ್ಲ, ಆ ಒಂದು ವಿಚಾರ ಎಲ್ಲೋ ಒಂದು ಕಡೆ ಅದು ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಬಟ್ ಮಾತಿನ ಬರದಲ್ಲಿ ಹೇಳಿರ್ಬೋದು. ಬಟ್ ನನ್ನ ಪ್ರಕಾರ ಅಷ್ಟು ದೊಡ್ಡ ಮಟ್ಟದಲ್ಲಿ ಅದೇನು ಎಫೆಕ್ಟ್ ಆಗೋದಿಲ್ಲ. ಚುನಾವಣೆ ಅಂತ ಹೇಳಿದಾಗ ತಂತ್ರಗಾರಿಕೆ ಇರೋದು ಸಹಜ, ಇವರು ಅವರಿಗೆ ಬೈಯೋದು, ಅವರು ಇವ್ರನ್ನ ಬೈಯೋದು ಸಹಜ. ಬಟ್ ಗೊತ್ತಿಲ್ಲ. ಆದರೆ ಒಬ್ಬ ಯುವಕನಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಲೆಕ್ಕಾಚಾರ ಕೂಡ ಆ ಜನದ ಅವರ ಮನಸ್ಥಿತಿ ಇರಬಹುದು. ಬಟ್ ಅದೇ ರೀತಿಯಾಗಿ ಈಗ ಈ ಒಂದು ಸಮೀಕ್ಷೆ ಹೇಳ್ತಾ ಇರುವಂಥದ್ದು ಗೊತ್ತಿಲ್ಲ. ಅಂದರೆ ಈ ಸಮೀಕ್ಷೆ ಹೇಳ್ತಾ ಇರುವಂಥದ್ದು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲುವನ್ನು ಸಾಧಿಸ್ತಾರೆ ಅಂತೇಳಿ, ಭರತ್ ಬೊಮ್ಮಾಯಿ ಅವರು ಗೆಲುವನ್ನು ಸಾಧಿಸ್ತಾರೆ, ಅಲ್ಲಿ ಯಾಸಿರ್ಗೆ ಹಿನ್ನಡೆ ಆಗತ್ತೆ ಅಂತ ಗೊತ್ತಿಲ್ಲ. ಬಟ್ ನಾಳೆ ರಿಸಲ್ಟ್ ಗೊತ್ತಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.